ಬನ್ನಿ ಯಜಮಾನ್ರೆ. ನಮಸ್ಕಾರ ನಮಸ್ಕಾರ. ಚೆನ್ನಾಗಿದ್ದೀರಾ? ಎಲ್ರು ಬಂದ್ರ? 4 ಜನ ಇದ್ದೀರಿ. ಏನೋ ಒಂದು 10 ಜನ ಬರ್ತಾರೆ ಅನ್ಕೊಂಡೆ. ಪರವಾಗಿಲ್ಲ, ಹೇಗೂ ದೇವಸ್ಥಾನ, ಜನ ಅಲ್ಲೇ ಸೇರ್ತಾರೆ. ಡ್ಯಾಡ್, ನನ್ನನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ಏನ್ ನಡೀತಿದೆ ಇಲ್ಲಿ? ಗೊತ್ತಾಗತ್ತೀರಮ್ಮ. ಎಲ್ಲೋದ ಈ ನರಸಿಂಹ? ಓಯ್ ನರಸಿಂಹ, ಬಾಯ್ಲಿ. ಎಲ್ಲ ಫ್ಯಾಮಿಲಿ ಜೊತೆ ಇದಾರೆ. ಬಮ್ಮ ಬಾ 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 ನರಸಿಂಹ. ಇವ್ರು ನನ್ನ ಯಾಕೆ ಕರೀತಾ ಇದಾರೆ? ನಡಿಯೋದೇನು ಅಂತ ಕೇಳೋಣ. ಬೇಡ ರೀಪ, ನೈ ಅಂತ ಕೇಳ್ಕೊಂಬರ್ತೀನಿ. ಡ್ಯಾಡ್, ಅವನನ್ನ ಯಾಕೆ ಕರಿತಿದ್ದೀರಾ? ಏನಾಯ್ತು? ಹೇಳ್ತೀನಿ ರಮ್ಮ, ಗೊತ್ತಾಗುತ್ತೆ. ನರಸಿಂಹ ಬೇಗ ಬಾರಲ್ಲ. ಏನ್ ಕರ್ತಿದ್ದು? ಏನಪ್ಪ ಹಿಂಗ್ ಹೇಳ್ತಿದ್ಯಾ? ನೋಡ, ನೀನ್ ಹೇಳ್ದಂಗೆ ಜನರನ್ನ ಕರ್ಸಿದೀನಿ. ಸ್ವಲ್ಪ ಕಡಿಮೆ ಇದಾರೆ, ಇನ್ನೂ 1 ಜನ ಸೇರ್ತೀನಿ ಇರೋ. ಹಲೋ ಯಜಮಾನ್ರ ಕಡೆ ಬನ್ನಿ 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 ಬನ್ನಿ. ಅಕ್ಕ ಬನ್ನಿ, ಅಕ್ಕ ನೀವು. ಅಮ್ಮ ಅಮ್ಮ ಬನ್ನಿ ಬನ್ನಿ ಬನ್ನಿ. ನೋಡಪ್ಪ, ಊರ್ ಜನರೆಲ್ಲ ಸೇರಿದ್ದಾರೆ. ಶುರು ಮಾಡು. ಏನ್ ಶುರು ಮಾಡೋದು? ನಾನೇನ್ ಮಾಡ್ಬೇಕು? ವಾ, ಇದೇನಪ್ಪ ಈಗ ಹೇಳ್ತಿದ್ಯಾ? ಊರ್ ಜನರ ಮುಂದೆ ನನ್ ಕಾಲಿನಲ್ಲಿ ಕ್ಷಮಾಪಣೆ ಕೇಳ್ತೀನಿ ಅಂದ್ಯಲ್ಲಪ್ಪ. ಎಲ್ಲಿ ಬಾ ಇಡಿ. ಹೇಯ್, ನಿಮ್ಗೇನು ತಲೆಗಿಲೆ ಕೆಟ್ಟಿದ್ಯಾ? ನಾನು ಯಾಕ್ರಿ ನಿಮ್ಮ ಕಾಲು ಹಿಡ್ಕೊಳ್ಳಿ? ಅಂತ ಹಣೆ ಬರ ಏನು ಬಂದಿಲ್ಲ ನನಗೆ. ನಾನು ತಲೆ ಬಗ್ಸೋದು ಏನಿದ್ರು ದೇವ್ರಂತ ಇರೋ ನನ್ನ ತಂದೆ ತಾಯಿ ಬಿಟ್ರೆ ನಾನು ಗೌರವ ಕೊಡೋ ನನ್ನ ಭಾವನೆಗಷ್ಟೇ. ಅಲ್ಲಪ್ಪ, ನೀನೇ ಲೆಟರ್ ಬರ್ದಿದ್ಯಾ, ನಾನು ತಪ್ಪು ಮಾಡ್ಬಿಡ್ತೀನಿ, ನಿಮ್ ಕಾಲಿಗೆ ಬೀಳ್ತೀನಿ, ಮಾವ ಕ್ಷಮಿಸಿ ಅಂತ. ಇದೇ ನೀಗ ಹಿಂಗ್ ಹೇಳ್ತಿದ್ಯಾ? ಏನ? ನಾನು ನಿಮಗೆ ಲೆಟ್ರ್ ಬರುತ್ತಾ? ಯಾವ ಲೆಟ್ರು, ಏನ್ ಕತೆ? ಅಲ್ಲ, ಈ ಊರ್ ಜನರ ಮುಂದೆ ಅಲ್ಲ ಮಾವ ನಿಮ್ ಕಾಲಿಡ್ತೀನಿ ಅಂತ ಲೆಟ್ರಲ್ಲಿ ಬರ್ದಿದ್ಯಲ್ಲಪ್ಪ. ಅಂದ್ರೆ ನೀನು ಈ ಲೆಟ್ರಲ್ಲಿ ಬರ್ದಿರೋದೆಲ್ಲ ಸುಳ್ಳ? ಏನ? ನಾನು ನಿಮಗೆ ಲೆಟ್ರ್ ಬರುತ್ತಾ? ಹಲೋ, ನೀನ್ ಹಿಂಗೆ ಹೇಳ್ತೀಯ ಅಂತ ಗೊತ್ತು, ಅದಕ್ಕೆ ವಿತ್ ಪ್ರೂಫ್ ಇದೆ. ಯಜಮಾನ್ರ ನೀವೇ ನೋಡಿ, ಇಂತಿ ನಿಮ್ಮ ಪ್ರೀತಿಯ ವಿಶ್ವಾಸಿ ನರಸಿಂಹ ಅಂತ ಬರ್ದಿಲ್ವಾ? ಅಣ್ಣ, ನಿನಗ್ ನಾನೇ ಪತ್ರ ಬರ್ಕೊಡ್ಲಾ?